ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಕೆಪಿಎಸ್ಸಿ ಕಡೆಯಿಂದ ಇನ್ನೊಂದು ಬೃಹತ್ ನೇಮಕಾತಿಗೆ ಅಧಿಸೂಚನೆ ಆಗಿದೆ. ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಈ RTO ಆಫೀಸರ್ ಹುದ್ದೆಗಳು, ಮೋಟಾರ್ ವಾಹನ ನಿರೀಕ್ಷಕರು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಆ ಒಂದು ಹುದ್ದೆಗೆ ನೋಡ್ತಾ ಇರಬಹುದು, ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನಗಳ ನಿರೀಕ್ಷಕರು ಅಥವಾ ಏನು ಬಹಳ ಫೇಮಸ್ ಆಗಿರುವಂತಹ ಈ ಒಂದು RTO ಆಫೀಸರ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಮಾಡಲಾಗಿದೆ. ನೋಡ್ತಾ ಇರಬಹುದು 70 ಈ ನಾನ್ HK ಅಭ್ಯರ್ಥಿಗಳಿಗೆ, ಹಾಗೆ 6 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಸೊ ಸಂಪೂರ್ಣವಾಗಿರುವಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ತರ ಇರಬೇಕು, ಬಹಳ ಮುಖ್ಯವಾಗಿ CET ಸಿಲೆಬಸ್ ಯಾವ ತರ ಇರುತ್ತೆ, ಈಗಿಂದಲೇ ಯಾವ ತರ ಅದಕ್ಕೆ ಪ್ರಿಪರೇಷನ್ ನಡೆಸ್ಕೋಬೇಕು, ಯಾವ ತರ ಅರ್ಜಿ ಹಾಕಬೇಕು, ಇವೆಲ್ಲವೂ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ವಿವಿಧ ನೇಮಕಾತಿಯ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮಾರ್ಚ್ 14, 2024 ಇವತ್ತು ಅಧಿಸೂಚನೆ ಆಗಿದೆ. ಈ ಸಾರಿಗೆ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಲ್ಲಿ ಮೋಟಾರು ವಾಹನಗಳ ನಿರೀಕ್ಷಕರು ಅಂತ ಕರೀತಾರೆ. ಅಂತಂದ್ರೆ ಈ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸರ್ನ ಬಹಳ ಅತ್ಯುನ್ನತ ಒಂದು ಹುದ್ದೆ ಆಗಿರುತ್ತೆ. ಸೊ ನೋಡ್ತಾ ಇರಬಹುದು 70 ಹುದ್ದೆಗಳು ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದಾವೆ, ಹಾಗೆ 6 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದಾವೆ. ಸೊ ಈ ಒಂದು ಅರ್ಜಿ ಹಾಕುವಂತಹ ದಿನಾಂಕ 2 ಅಭ್ಯರ್ಥಿಗಳಿಗೆ, ಅಂದ್ರೆ 2 ವೃಂದದ ಅಭ್ಯರ್ಥಿಗಳಿಗೆ ಏಪ್ರಿಲ್ 22ನೇ ತಾರೀಕಿಂದ ನೀವು KPSC ವೆಬ್ಸೈಟ್ ಅಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. ಸೊ ಮೇ 21ನೇ ತಾರೀಕುವರೆಗೆ ಅರ್ಜಿ ಹಾಕೋದಕ್ಕೆ ಟೈಮ್ ಇರುತ್ತೆ. ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ 21 ಮೇ ಏನಾಗಿರುತ್ತೆ, ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಹಾಗಾಗಿ ಬೇಗ ಅರ್ಜಿಯನ್ನ ಹಾಕಿ ಅಂತ ಹೇಳ್ತಾ, ನೋಡಿ ಅರ್ಜಿಯನ್ನ ಯಾವ ತರ ಹಾಕಬೇಕು, KPSC ವೆಬ್ಸೈಟ್ ಗೆ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಯಾರ್ಯಾರು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ನೀವೇನು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಪ್ರೊಫೈಲ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಯಾರ್ಯಾರು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅಂಡ್ ಅಪ್ಲಿಕೇಶನ್ ನ ನೀಟಾಗಿ ತುಂಬತಾ ಹೋಗಿ. ಹಾಗೆ ನಿಮ್ಮ ಏನು ಫೀಸ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮೂಲಕ, UPI ಪೇಮೆಂಟ್ ಮೂಲಕ ಮಾಡ್ಕೋಬಹುದು. ಈಗ ನೋಡೋಣ ಬಹಳ ಮುಖ್ಯವಾಗಿ ಫೀಸ್ ಎಷ್ಟಿದೆ ಅಂತ ಹೇಳಿ. ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ, OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ, SC ST ಕೆಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸಸ್ ನಿಮಗೆ ಇರೋದಿಲ್ಲ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೇಮಕಾತಿ ವಿಧಾನ ಯಾವ ತರ ಮಾಡ್ತಾರೆ ಅಂತ ಹೇಳೋದಾದ್ರೆ, ನೋಡಿ ನೀವು ಟೋಟಲ್ ಆಗಿ 3 ಎಕ್ಸಾಮ್ಸ್ ಗಳನ್ನ ಬರೀಬೇಕಾಗುತ್ತೆ. 3 ಎಕ್ಸಾಮ್ಸ್ ಗಳಲ್ಲಿ ಮೊಟ್ಟ ಮೊದಲ ಎಕ್ಸಾಮ್ ಯಾವುದು ಅಂತ ಹೇಳೋದಾದ್ರೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತ ಹೇಳ್ತಾರೆ. ಸೊ ಈ ಎಕ್ಸಾಮ್ ಅಲ್ಲಿ 150 ಮಾರ್ಕ್ಸ್ ಇರುತ್ತೆ, 50 ಅಂಕಗಳನ್ನ ನೀವು ತೆಗಿಲೇಬೇಕಾಗುತ್ತೆ. ಇದು ಯಾರ್ಯಾರಿಗೆ ಅಂತ ಹೇಳೋದಾದ್ರೆ, ಇವನ್ ನೀವು 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ ಓದಿದ್ರು ಸಹ ಈ ಕನ್ನಡ ಭಾಷಾ ಪರೀಕ್ಷೆಯನ್ನ ತಗೋಬೇಕಾಗುತ್ತೆ. ಇದು ಎಲಿಜಿಬಿಲಿಟಿ ಪೇಪರ್. ಇದರಲ್ಲಿ ಜಸ್ಟ್ ಅರ್ಹತೆಯನ್ನ ನೀವು ಹೊಂದಬೇಕಾಗುತ್ತೆ, 50 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. 50ಕ್ಕಿಂತ ಜಾಸ್ತಿ ತೆಗೆದ್ರು ಓಕೆ, ಬಟ್ ಇದರಲ್ಲಿ ಎಷ್ಟೇ ತೆಗೆದ್ರು ಅಪಾಯಿಂಟ್ಮೆಂಟ್ ಗೆ ಕನ್ಸಿಡರ್ ಮಾಡಲ್ಲ, ಬಟ್ 50 ಅಂತೂ ಬಂದಿರಲೇಬೇಕು. ಈ ವಿಡಿಯೋ ಅಂದ್ರೆ ಈ ಒಂದು ಪತ್ರಿಕೆ ಯಾವ ತರ ಇರುತ್ತೆ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಅಂದ್ರೆ ಏನು, ಪ್ರಶ್ನೆ ಪತ್ರಿಕೆ ಯಾವ ತರ ಬರುತ್ತೆ, ಟಿಕ್ ಮಾಡೋದಿರುತ್ತಾ, ಬರೆಯೋದಿರುತ್ತಾ, ಇವೆಲ್ಲವನ್ನ ಆಲ್ರೆಡಿ ನಾವು ವಿಡಿಯೋವನ್ನ ಮಾಡಿದ್ದೇವೆ. ಆ ವಿಡಿಯೋ ಯಾರು ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೇವೆ, ಕಂಪಲ್ಸರಿ ಕನ್ನಡ ವಿಡಿಯೋ ಅಂತ ಹೇಳಿ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಆದ್ಮೇಲೆ ನೋಡಿ. ಓಕೆ ನೋಡಿ, ಕಂಪಲ್ಸರಿ ಕನ್ನಡದಲ್ಲಿ 50 ಮಾರ್ಕ್ಸ್ ತಗೊಂಡ್ಮೇಲೆ ನೀವೇನ್ ಮಾಡ್ತೀರಾ, ಕ್ವಾಲಿಫೈ ಆಗ್ತೀರಾ. ಸೊ ಆಮೇಲೆ ನೀವು 2 ಎಕ್ಸಾಮ್ ನ ಬರೀಬೇಕಾಗತ್ತೆ ನೀವು RTO ಆಫೀಸರ್ ಆಗ್ಬೇಕು ಅಂತಂದ್ರೆ. ಯಾವ್ಯಾವ ಅಂತ ಹೇಳ್ತೇವೆ ನೋಡಿ. ಹಾಗೇನೆ ಸರ್ ಇದಕ್ಕೆ ಇಂಟರ್ವ್ಯೂ ಏನಾದ್ರು ಇರುತ್ತಾ ಅಂತ ಕೇಳೋದಾದ್ರೆ, ಇಂಟರ್ವ್ಯೂ ಇರೋದಿಲ್ಲ ಆಯ್ತಾ, ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ. ನೀವು ಆರಾಮಾಗಿ ಟೋಟಲ್ ಆಗಿ 3 ಎಕ್ಸಾಮ್ ನ ಟಾಪ್ ಮಾಡಿಬಿಟ್ರೆ ಏನಾಗುತ್ತೆ, ನೀವು ಆರಾಮಾಗಿ ಅಪಾಯಿಂಟ್ಮೆಂಟ್ ಅನ್ನ ಹೊಂದುತ್ತೀರಾ. ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ. ಹಾಗೆ ತುಂಬಾ ಅಭ್ಯರ್ಥಿಗಳು ಈಗ ಆಲ್ರೆಡಿ ಕಂಡಕ್ಟ್ ಮಾಡಿರುವಂತಹ KPSC ಕಂಪಲ್ಸರಿ ಕನ್ನಡ ಅನ್ನ ಪಾಸ್ ಆಗಿರ್ತೀರಾ. ಸೊ ಅಂತಹ ಅಭ್ಯರ್ಥಿಗಳು ಏನ್ ಮಾಡಬೇಕು, ಮತ್ತೊಮ್ಮೆ ಬರಿಬೇಕಾ ಅಂತ ಕೇಳೋದಾದ್ರೆ ಇಲ್ಲ. ನೋಡಿ, ಯಾರ್ಯಾರು 29 ನವೆಂಬರ್ 2022 ನಂತರ ಅಥವಾ ಅವತ್ತರಿಂದ ಯಾರ್ಯಾರು ಕಂಪಲ್ಸರಿ ಕನ್ನಡ ಭಾಷಾ ಪರೀಕ್ಷೆಗೆ ಪಾಸ್ ಆಗಿದ್ದೀರಾ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, ನೀವು ಯಾವುದೇ ಕಾರಣಕ್ಕೂ ಮತ್ತೆ ಈ ಒಂದು ಕಂಪಲ್ಸರಿ ಕನ್ನಡ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಅರ್ಜಿ ಹಾಕುವಾಗ ಅಲ್ಲಿ ಕೇಳಿರ್ತಾನೆ, ಸರಿನಾ, ಆಲ್ರೆಡಿ ಕಂಪಲ್ಸರಿ ಕನ್ನಡ ಪಾಸ್ ಆಗಿದ್ದೀರಾ ಅಂತೇಳಿ, ಹೌದು ಅಂತಿರುತ್ತೆ. ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿ ಹಾಕಿದ್ದೆ ಆಗಿದ್ರೆ ನಿಮಗೆ ಈ ಪರೀಕ್ಷೆ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಅದರ ರಿಸಲ್ಟ್ ಅನ್ನೇ ಮತ್ತೆ ಕ್ವಾಲಿಫೈ ಆಗಿದ್ರೆ ಅದನ್ನೇ ಮತ್ತೆ ಕನ್ಸಿಡರ್ ಮಾಡ್ತಾರೆ. ಇನ್ನ 2 ಎಕ್ಸಾಮ್ಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ನೋಡಿ ನಿಮಗೆ ಡಿಪ್ಲೊಮಾ ಅಥವಾ ಪದವಿ ದರ್ಜೆಗಿಂತ ಕಡಿಮೆ ಇಲ್ಲದ 2 ಎಕ್ಸಾಮ್ಸ್ಗಳು ಇರ್ತವೆ. ಅವು ಯಾವ್ಯಾವ ಅಂತ ಹೇಳೋದಾದ್ರೆ ನೋಡ್ತಾ ಇರ್ಬೋದು. ಮೊಟ್ಟ ಮೊದಲನೇದು GK ಪೇಪರ್ ಇರುತ್ತೆ.
ಸೊ ಜಿ ಕೆ ಪೇಪರ್ 100 ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ, 1.5 ತಾಸು ಟೈಮ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ ನ ಮಾಡಬೇಕಾಗುತ್ತೆ. ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಸರ್ ಕನ್ನಡ ಮಾಧ್ಯಮ ಅಷ್ಟೇ ಇರುತ್ತಾ, ಇಂಗ್ಲಿಷ್ ಅಲ್ಲಿ ಇರೋದಿಲ್ವಾ ಅಂತ. ಇಂಗ್ಲಿಷ್ ಅಲ್ಲಿನೂ ಇರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮ್ದು ಜಿ ಕೆ ಪೇಪರ್ ಇರುತ್ತೆ. ಬಟ್ ಕಂಪಲ್ಸರಿ ಕನ್ನಡ ಮಾತ್ರ ಕನ್ನಡದಲ್ಲೇ ಇರುತ್ತೆ ಸರ್ನಾ. ಅದರಲ್ಲಿ ನೀವು 50 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ 150ಕ್ಕೆ. ಓಕೆ, ಹಾಗೇನೆ ನೋಡ್ತಾ ಇರ್ಬೋದು ಸಾಮಾನ್ಯ ಜ್ಞಾನ. ಇದರಲ್ಲಿ ಏನೇನು ಓದ್ಕೋಬೇಕು ಅಂತ ಹೇಳೋದಾದ್ರೆ, ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ನಾವೇನ್ ಹೇಳ್ತೇವೆ, ಅದನ್ನ ನೀವು ಓದ್ಕೋಬೇಕಾಗತ್ತೆ. 1 ಇಯರ್ದು ಚೆನ್ನಾಗಿ ಓದ್ಕೊಳ್ಳಿ. 1 ಇಯರ್ದು 2023 ಜನವರಿಯಿಂದ ಹಿಡ್ಕೊಂಡು ಅಪ್ ಟು 2024 ನಿಮ್ಮ ಎಕ್ಸಾಮ್ ಯಾವಾಗವರೆಗೆ ನಡೆಯುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್, ಅಲ್ಲಿವರೆಗೆ ನೀವು ಓದ್ಕೋಬೇಕಾಗುತ್ತೆ. ಏನೇನು ಅದರಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಕರೆಂಟ್ ಅಫೇರ್ಸ್ ನ ಓದ್ಕೊಳ್ಳಿ. ಹಾಗೆ ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ನಿಮ್ಮ ಸುತ್ತಮುತ್ತಲು ಏನೇನು ಅಬ್ಸರ್ವ್ ಮಾಡ್ತೀರಾ ನೀವು, ಸಮಾಜದಲ್ಲಿ ಏನೇನು ಬದಲಾವಣೆಗಳನ್ನ ಕಾಣ್ತೀರಾ, ಟೆಕ್ನಾಲಜಿಗಳಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಸೈನ್ಸ್ ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಅವೆಲ್ಲವನ್ನ ಕವರ್ ಮಾಡ್ತಾರೆ. ಭಾರತದ ಸಂವಿಧಾನದ ಒಂದು ನೋಟ ಅಂತ ಕೇಳ್ತದೆ, ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಓದ್ಕೊಳ್ಳಿ. ಲಕ್ಷ್ಮೀಕಾಂತ್ ಬುಕ್ ಓದ್ಕೊಳ್ಳಿ. ಕನ್ನಡದ ಅಭ್ಯರ್ಥಿಗಳಿಗೆ PS ಗಂಗಾಧರ್ ಬುಕ್ ಓದ್ಕೊಳ್ಳಿ. ಹಾಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ನೋಡಿ. ಭಾರತದ ಇತಿಹಾಸ ಸದಾಶಿವ ಅಂತ ಏನು ಬುಕ್ ಇದೆ ಅದನ್ನ ನೀವು ಓದ್ಕೋಬೇಕಾಗುತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ. ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಬುಕ್ಸ್ ಗಳಿದಾವೆ ಸರ್ನಾ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ. ಹಾಗೇನೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ನೋಡಿ. ಭೂಗೋಳವನ್ನ ನೀವು ಎಲ್ಲಿಂದ ಓದ್ಕೋಬಹುದು, 5ರಿಂದ 12ನೇ ತರಗತಿಯ ನಮ್ಮ ಕರ್ನಾಟಕದ ಪುಸ್ತಕಗಳಾಗಿರ್ಬೋದು, NCERT ಪುಸ್ತಕಗಳನ್ನ ಓದ್ಕೋಬಹುದು ಜಿಯೋಗ್ರಫಿಗೆ. ಅಥವಾ ಈ ಒಂದು ಡಾಕ್ಟರ್ KM ಸುರೇಶ್ ಅವರು ಬರೆದಿರುವಂತಹ ಒಂದು ಜಿಯೋಗ್ರಫಿ ಪುಸ್ತಕ ಇದೆ ಕನ್ನಡದಲ್ಲಿ, ಅದಾದ್ರೂ ಓದ್ಕೋಬಹುದು ಸರಿನಾ. ಹಾಗೆ ಇಂಗ್ಲಿಷ್ ಅಭ್ಯರ್ಥಿಗಳು NCERT ಪುಸ್ತಕಗಳನ್ನ ಓದ್ಕೋಬಹುದು ಆಸ್ಪಿರೆಂಟ್ಸ್. ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು. ಸೊ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಾಗಿರ್ಬೋದು, ಬಜೆಟ್ ಆಗಿರ್ಬೋದು, ಹಾಗೆ ಹೊಸ ಹೊಸ ಯೋಜನೆಗಳು ಏನೇನಿದಾವೆ ಸರ್ನಾ, ಸಮಾಜದ ಕಲ್ಯಾಣಕ್ಕೆ ಏನೇನು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿ RTO ಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ನಿಯಮಾವಳಿಗಳು ಏನೇನಿದಾವೆ ಅದನ್ನೆಲ್ಲವನ್ನ ಚೆನ್ನಾಗಿ ಓದ್ಕೊಳ್ಳಿ. ಹಾಗೇನೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವ್ಯವಸ್ಥೆ ಏನಿದೆ ನಮ್ಮ ಕರ್ನಾಟಕದ್ದು, ಸೊ ಅದನ್ನ ಉಪಕ್ರಮಗಳು ಅಂದ್ರೆ ಈ ಒಂದು ಯೋಜನೆಗಳು ಅಂತ ನಾವು ಹೇಳ್ತೇವೆ. ಅಂದ್ರೆ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮಾಡೋದಿಕ್ಕೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದೆ, ವಾಟ್ ಆರ್ ದ ಗವರ್ನಮೆಂಟ್ ಪ್ಲಾನಿಂಗ್ಸ್ ಟು ಅಪ್ಲಿಫ್ಟ್ ದ ರೂರಲ್ ಏರಿಯಾಸ್. ಸ್ಪೆಷಲಿ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಏನಿದೆ ಅದನ್ನ ನೀವು ಓದ್ಕೋಬೇಕಾಗುತ್ತೆ. ಅಂದ್ರೆ ಕರ್ನಾಟಕ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಹಾಗೆ ಸರ್ಕಾರದ ಪ್ರಮುಖ ಯೋಜನೆಗಳು ಏನಿದಾವೆ, ಗ್ಯಾರಂಟಿ ಯೋಜನೆಗಳು, ಅವೆಲ್ಲವನ್ನ ಬಹಳ ಥೊರೋಲಿ ನೀವು ಇಲ್ಲಿ ಓದ್ಕೋಬೇಕಾಗುತ್ತೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ನೆಕ್ಸ್ಟ್ ಯೂನಿಟ್ ಕರ್ನಾಟಕದ ಪರಿಸರದ ಸಮಸ್ಯೆಗಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕರ್ನಾಟಕದ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಏನು ಕರ್ನಾಟಕದ ಪರಿಸರ ಸಮಸ್ಯೆಗಳು ಅಂದ್ರೆ ಏನೇನು ಇಶ್ಯೂಗಳನ್ನ ಫೇಸ್ ಮಾಡ್ತಾ ಇದೆ ಕರ್ನಾಟಕ, ಅದೆಲ್ಲಿಂದ ಸಿಗುತ್ತೆ ಅಂತ ಹೇಳೋದಾದ್ರೆ, ಈ ಒಂದು ಡೈಲಿ ನ್ಯೂಸ್ ಪೇಪರ್ ನ ಓದ್ತಾ ಇರ್ತಾರೆ, ಜೊತೆಗೆ 1 ಇಯರ್ದು ಕರೆಂಟ್ ಅಫೇರ್ಸ್ ನ ಓದಿ ಅಂತ ಹೇಳಿದ್ವಲ್ವಾ. ಎಸ್, ಅದರಲ್ಲೇ ಎನ್ವೈರನ್ಮೆಂಟ್ ಸೈನ್ಸ್ ನ ಕವರ್ ಮಾಡ್ಕೊಂಡು ಚೆನ್ನಾಗಿ ಓದಿ. ಹಾಗೆ ಅಭಿವೃದ್ಧಿ ಕುರಿತ ವಿಷಯಗಳು, ಜೊತೆಗೆ 5ರಿಂದ 10ನೇ ತರಗತಿಯ ಸೈನ್ಸ್ ಪುಸ್ತಕಗಳನ್ನು ಓದೋದ್ರಿಂದ ಅಲ್ಲಿ ಎನ್ವೈರನ್ಮೆಂಟಲ್ ಬೇಸಿಕ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಜೊತೆಗೆ ಕರೆಂಟ್ ಅಫೇರ್ಸ್ ಓದ್ತಾ ಇರ್ತಿರಲ್ವಾ, ಅಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಏನೇನಿದಾವೆ ಅದನ್ನೆಲ್ಲವನ್ನ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಇಷ್ಟನ್ನ GK ಯಲ್ಲಿ ಕೇಳ್ತಾರೆ. ಹಾಗೆ ಪೇಪರ್ 2 ನಲ್ಲಿ ಬಹಳ ಸಿಂಪಲ್ ಆಗಿರುವಂತ ಪೇಪರ್ ಇದೆ, ಯಾಕಂದ್ರೆ ಇದು C ಗ್ರೂಪ್ ಎಕ್ಸಾಮ್ ಆಗಿರೋದ್ರಿಂದ. ನೋಡ್ತಾ ಇರ್ಬೋದು, ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ ಇರುತ್ತೆ, ಜನರಲ್ ಇಂಗ್ಲಿಷ್ 35 ಮಾರ್ಕ್ಸ್ ಇರುತ್ತೆ, ಕಂಪ್ಯೂಟರ್ ಎಷ್ಟಿರುತ್ತೆ 30 ಮಾರ್ಕ್ಸ್ಗೆ. ಇವೆಲ್ಲವಕ್ಕೆ ಸಂಬಂಧಿಸಿದ ಕ್ಲಾಸಸ್ಗಳು ಫ್ರೀ ಆಗಿ ನಮ್ಮ ಚಾನಲ್ ಕಡೆಯಿಂದ ಇರುತ್ತೆ. ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ. ಬಹಳ ಇಂಪಾರ್ಟೆಂಟ್, ತುಂಬಾ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಓಕೆ ನೋಡಿ, ಇದು ಗ್ರೂಪ್ C ವೃಂದದ ಹುದ್ದೆ ಆಗಿರುತ್ತೆ. ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷಕರು ಅಂತ ಕರೀತಾರೆ. ಅಂದ್ರೆ ಈ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ RTO ಆಫೀಸರ್ ಅಂತ ಹೇಳಿ ಕರೀತಾರೆ ಇದನ್ನ ಸರ್ನಾ. ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ RTO ಆಫೀಸರ್ ಅಂತ ಹೇಳಿ ಕರೀತಾರೆ. ನಾವು ಆಲ್ರೆಡಿ ಹೇಳಿದಾಗೆ 70 ನಾನ್ HK ಗಿದೆ, 6 ಪೋಸ್ಟ್ HK ಅಭ್ಯರ್ಥಿಗಳಿಗಿದೆ. ಸ್ಯಾಲರಿ ನೋಡಿ 33,450 ರೂಪಾಯಿಂದ ಹಿಡ್ಕೊಂಡು 62,600 ರೂಪಾಯಿವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ. ಇದ್ರ ಜೊತೆ HRA, TA, DA ಪ್ರತಿಯೊಂದು ನಿಮಗೆ ಸಿಕ್ಕು ಇನ್ನೂ ನಿಮಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಿಮ್ದು ಏನಾಗಿರ್ಬೇಕು ನೋಡಿ, ಮೊಟ್ಟ ಮೊದಲ ಕ್ವಾಲಿಫಿಕೇಶನ್ SSLC ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಎರಡನೇ ಕ್ವಾಲಿಫಿಕೇಶನ್ ಏನಂತ ಹೇಳೋದಾದ್ರೆ, ಅಂದ್ರೆ ಇದ್ರ ಜೊತೆಗೆ ಬರೀ SSLC ಇದ್ರೆ ಮಾತ್ರ ಅಲ್ಲ, ಆಯ್ತಾ. SSLC ಜೊತೆಗೇನೆ ನಿಮ್ದು ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ ಏನ್ ಕೋರ್ಸ್ ಬರುತ್ತೆ, 3 ವರ್ಷದ ಕೋರ್ಸ್, ಅದನ್ನ ಕಂಪಲ್ಸರಿ ನೀವು ಓದಿರ್ಲೇಬೇಕು ಸರಿನಾ. ಓಕೆ, ಅದು ಇರ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ 10th ಮೇಲೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ಇಯರ್ಸ್ ಯಾರ್ಯಾರು ಓದಿದ್ದೀರಾ
ಒಂದು ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನೀವು ಏನ್ ಮಾಡಬಹುದು, ಅರ್ಜಿಯನ್ನ ಹಾಕಬಹುದು. ನೋಡಿ, SSLC ಆಗಿರಬೇಕು, ಜೊತೆಗೆ 3 ವರ್ಷದ ಡಿಪ್ಲೊಮಾವನ್ನ ಯಾರ್ಯಾರು ಓದಿದ್ರೆ, ಯಾವ ವಿಷಯದಲ್ಲಿ, ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯಾರು ಓದಿದ್ರೆ ಆ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಹಾಕಬಹುದು. ಒಂದ್ ವೇಳೆ ನಿಮಗೆ ಈ ಕ್ವಾಲಿಫಿಕೇಶನ್ ಇರಲಿಲ್ಲ ಅಂತಂದ್ರೆ ಎರಡನೇ ಕ್ವಾಲಿಫಿಕೇಶನ್ ಇದೆ ನೋಡಿ, SSLC ಜೊತೆಗೆ PUC ಜೊತೆಗೆ ಡಿಗ್ರಿ ಆಗಿರ್ಬೇಕಾಗತ್ತೆ. ಯಾವ್ದ್ರಲ್ಲಿ? ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ದ ಯೂನಿವರ್ಸಿಟಿ. ಆಟೋಮೊಬೈಲ್ ಇಂಜಿನಿಯರಿಂಗ್ ಅನ್ನ ಪಾಸ್ ಆಗಿರುವ ಅಭ್ಯರ್ಥಿಗಳು ಪದವಿಯನ್ನ ಪಾಸ್ ಆಗಿರ್ಬೇಕು, ಡಿಗ್ರಿಯನ್ನ ಪಾಸ್ ಆಗಿರ್ಬೇಕು ನೋಡಿ, ಸರಿನಾ? ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವ ಅಭ್ಯರ್ಥಿಗಳು, ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವ ಅಭ್ಯರ್ಥಿಗಳು, BE ಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ BE ಯಲ್ಲಿ ಈ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕಬಹುದು. ಸರಿನಾ ಫ್ರೆಂಡ್ಸ್? ಓಕೆ. ಹಾಗೇನೆ ಇಲಾಖೆಯ ಸ್ಪಷ್ಟೀಕರಣದನ್ವಯ ಕಾನೂನಿನನ್ವಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಬಿಟೆಕ್, ಇವನ್ ಬಿಟೆಕ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳು, ಬಿಟೆಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಹಾಕಬಹುದು. ಸರಿನಾ? ನೋಡಿ, ಇವೆಲ್ಲ ಯಾರ್ಯಾರು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ನೀವು ಅರ್ಜಿಯನ್ನ ಹಾಕಬಹುದು. ಯಾವ್ದಾದ್ರು ಒಂದು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ವಾ ಅದು. ಇದ್ರ ಜೊತೆಗೇನೆ ಆಯ್ತಾ, ಮೇಲೆ ಹೇಳಿದ್ವಲ್ವಾ, ಈ ಡಿಗ್ರಿಗಳ ಈ ಡಿಪ್ಲೊಮಾಗಳ ಜೊತೆಗೇನೆ ಏನಿರಬೇಕು, ಪ್ಲಸ್ ಏನಿರಬೇಕು ಅಂತ ಹೇಳೋದಾದ್ರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಅಥರೈಸಿಂಗ್ ಟು ಡ್ರೈವಿಂಗ್ ಮೋಟಾರ್ ಸೈಕಲ್ ವಿತ್ ಗೇರ್ ಅಂಡ್ ಲೈಟ್ ಮೋಟಾರ್ ವೆಹಿಕಲ್. ನಿಮಗೆ 4 ವೀಲರ್ದು ಕಾರ್ದು ಏನಿರ್ಬೇಕಾಗತ್ತೆ, ನಿಮಗೆ ಈ ಒಂದು DL ಇರಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ಯಾರ್ಯಾರ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ತಕ್ಷಣಕ್ಕೆ ನೀವು ಅಪ್ಲೈ ಮಾಡಿ ತೆಗೆಸ್ಕೊಳ್ಳಿ. ನೋಡಿ, ಹೋಲ್ಡಿಂಗ್ ಡ್ರೈವಿಂಗ್ ಲೈಸೆನ್ಸ್ ಅಥರೈಸಿಂಗ್ ಟು ಡ್ರೈವಿಂಗ್ ಮೋಟಾರ್ ಸೈಕಲ್, ಬೈಕ್ ಜೊತೆಗೆ ಆಯ್ತಾ, ಮೋಟಾರ್ ಸೈಕಲ್ ಅಂದ್ರೆ ಇಲ್ಲಿ ಬೈಕ್ ಆಗುತ್ತೆ. ಅದ್ರ ಜೊತೆಗೇನೆ ಈ ಒಂದು ಲೈಟ್ ಮೋಟಾರ್ ವೆಹಿಕಲ್ ಅಂತಂದ್ರೆ ಈ ಕಾರ್ನ ಓಡಿಸ್ತಾ ಇರುವಂತಹ ಒಂದು ಲೈಸೆನ್ಸ್ ನಿಮ್ಮ ಹತ್ರ ಹೊಂದಿರಲೇಬೇಕಾಗುತ್ತೆ. ಯಾಕಂದ್ರೆ ನೀವು RTO ಆಫೀಸರ್ ಆಗ್ತಾ ಇರೋದ್ರಿಂದ ನಿಮ್ಮ ಹತ್ರ ಫಸ್ಟ್ ಲೈಸೆನ್ಸ್ ಇರ್ಬೇಕು ತಾನೆ? ಹೌದು. ನೆಕ್ಸ್ಟ್ ನೋಡಿ, 4ನೇ ಒಂದು ಕ್ವಾಲಿಫಿಕೇಶನ್ ಹೇಳೋದಾದ್ರೆ ಮಸ್ಟ್ ಪೊಸೆಸ್ ದ ಫಾಲೋವಿಂಗ್ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ದೈಹಿಕ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ, ಫಿಸಿಕಲಿ ಫಿಟ್ ಇರಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹುಡುಗರಿದ್ರೆ ಅಂದ್ರೆ ಪುರುಷ ಅಭ್ಯರ್ಥಿಗಳು ಇತ್ತು ಅಂದ್ರೆ 168 ಸೆಂಟಿಮೀಟರ್ ಇರಲೇಬೇಕಾಗುತ್ತೆ. ಚೆಸ್ಟ್ ನಿಮ್ದು ನಾರ್ಮಲ್ ಇದ್ದಾಗ 86 ಸೆಂಟಿಮೀಟರ್ ಇರಬೇಕು, ಜೊತೆಗೆ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಪುಷ್ಅಪ್ಸ್ ಆಯ್ತು, ಪ್ರತಿಯೊಂದು ಎಕ್ಸರ್ಸೈಸಸ್ ನ ಈಗಿಂದಲೇ ಮಾಡ್ತಾ ಹೋಗಿ. ಮಹಿಳಾ ಅಭ್ಯರ್ಥಿಗಳ ಹೈಟ್ 157 ಸೆಂಟಿಮೀಟರ್ ಇರಬೇಕು. ವೇಟ್ ನೋಡಿ 49 kg ಇರಲೇಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ. ಫಾರ್ ಮೆನ್ ಅಂಡ್ ವುಮೆನ್ ಕಾಮನ್ ಸ್ಟ್ಯಾಂಡರ್ಡ್ಸ್ ಇದಾವೆ, ಇದನ್ನ ಸ್ವಲ್ಪ ಹೇಳ್ತೇವೆ ನೋಡ್ಕೊಳ್ಳಿ. ಮಸ್ಟ್ ಹ್ಯಾವ್ ದ ಫಾಲೋವಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದಾರೆ. ಸೊ ವಿಷನ್ 6/9 6/9 ಇರಬೇಕು, ಅಥವಾ 6/9 6/12 ಇರಲೇಬೇಕಾಗುತ್ತೆ. ಹಾಗೆ ಸರ್ನಾ ಬೆಟರ್ ಮತ್ತೆ ವರ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಹಾಗೆ ನಿಯರ್ ವಿಷನ್ ಕೊಟ್ಟಿದ್ದಾರೆ. ಹಾಗೆ ಆಯ್ತಾ, ಕಿವಿ ಹಿಯರಿಂಗ್ ಕೆಪಾಸಿಟಿ ಕರೆಕ್ಟ್ ಆಗಿರಬೇಕು. ರಿನ್ನೆಸ್ ಟೆಸ್ಟ್ ಮಾಡ್ತಾರೆ, ವೆಬ್ಬರ್ ಟೆಸ್ಟ್ ಮಾಡ್ತಾರೆ, ವರ್ಟಿಗೋ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸರ್ನಾ ಇವನ್ನೆಲ್ಲ ನೋಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೇನೆ ನಿಮಗೆ ಈ ತರ ಏನಾದ್ರು ಇತ್ತು ಅಂದ್ರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಯಾವ್ಯಾವ ಅಂತ ಹೇಳೋದಾದ್ರೆ, ಈ ನಿಮ್ಮ ಕಾಲುಗಳು ಒಂದಕ್ಕೊಂದು ಟಚ್ ಆಗ್ತಾ ಇದ್ರೆ, ನೋಕ್ ನೀಸ್ ಅಂತಂದ್ರೇನು, ಈ ನಿಮ್ಮ ಕಾಲಿನ ಮಂಡಿಗಳು ಒಂದಕ್ಕೊಂದು ಟಚ್ ಆಗಬಾರ್ದು ಓಡುವಾಗ, ಆಯ್ತಾ, ಈ ತರ ಪ್ರಾಬ್ಲಮ್ ಇರಬಾರ್ದು ನಿಮ್ಗೆ. ಬಾಗಿದ ಕಾಲುಗಳು, ಬೋ ಲೆಗ್ ಅಂದ್ರೇನು ಬಾಗಿದ ಕಾಲುಗಳು ಪ್ರಾಬ್ಲಮ್ ಇದ್ರೆ, ನಿಮ್ಮ ಪಾದ ಚಪ್ಪಟೆ ಇತ್ತು ಅಂದ್ರೆ, ಹಾಗೆ ವೆರಿಕೋಸ್ ವೀನ್ಸ್ ಎನ್ನುವಂತಹ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ, ಸರ್ ಈ ತರ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫಿಕೇಶನ್ ಮಾಡಲಾಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮಸ್ಟ್ ಬಿ ಫ್ರೀ ಫ್ರಮ್ ಆಲ್ ಕಂಜೆಂಟಿಯಲ್ ಹಾಗೆ ಡಿಸೀಸಸ್, ಎಲ್ಲಾ ರೀತಿಯ ರೋಗಗಳಿಂದ ನೀವು ಫ್ರೀ ಆಗಿರಬೇಕು. ಸೊ ಐ ಹೋಪ್ ಆಯ್ತಾ, ಫಿಸಿಕಲಿ ಫಿಟ್ ಇರ್ತೀರಾ ಚೆನ್ನಾಗಿ. ಈಗಿಂದಲೇ ಇಲ್ಲಿ ಏನೇನು ಹೇಳಿದ್ದಾರೆ ಅವನ್ನೆಲ್ಲವನ್ನ ನೀವು ನೋಡ್ಕೊಳ್ಳಿ. ಹಾಗೇನೆ ಸರ್ನ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಕೋರಿ ಯಾರ್ಯಾರು ಅರ್ಜಿಯನ್ನು ಹಾಕಿರ್ತಾರ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ದೈಹಿಕ ಮಾನದಂಡಗಳನ್ನ ನಿಮಗೂ ಸಹ ಅಪ್ಲೈ ಆಗತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಮೇಲೆ ಹೇಳಿದ್ವಲ್ವಾ, ಅದು ನಿಮಗೆ ಅಪ್ಲೈ ಆಗತ್ತೆ ನೋಡಿ. ಹಾಗೇನೆ ಏಜ್ ನ ಕ್ರೈಟೇರಿಯಾವನ್ನ ಹೇಳೋದಾದ್ರೆ 18 ವರ್ಷ ಮಿನಿಮಮ್ ಇರಬೇಕು. ಜನರಲ್ ಅಭ್ಯರ್ಥಿಗಳು 35 ವರ್ಷದವರೆಗೆ ಅರ್ಜಿಯನ್ನು ಹಾಕಬಹುದು. OBC ಅಭ್ಯರ್ಥಿಗಳು 38 ವರ್ಷದವರೆಗೆ ಅರ್ಜಿ ಹಾಕಬಹುದು. SC ST ಕ್ಯಾಟಗರಿ 1 ಅಭ್ಯರ್ಥಿಗಳು 40 ಏಜ್ ನವರೆಗೆ ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ಯಾವ ರಿಸರ್ವೇಶನ್ ಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ನೋಡ್ಕೊಳ್ಳಿ, ಪೇಜ್ ನಂಬರ್ 11ರಲ್ಲಿದೆ. ಹಾಗೆ ಕೆಲವೊಂದು ಅಭ್ಯರ್ಥಿಗಳು ಅಂದ್ರೆ ಈಗ ಆಲ್ರೆಡಿ ಸರ್ಕಾರಿ ನೌಕರಿಯಲ್ಲಿರುವ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಕೊಡ್ತಾರೆ. ಮಾಜಿ ಸೈನಿಕ ಇದ್ರೆ 3 ವರ್ಷ, NCC ಇದ್ರೆ ಎಷ್ಟು ವರ್ಷ NCC ಮಾಡಿದ್ದಾರೆ ಅಷ್ಟು ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಈ ತರ ಬೇರೆ ಬೇರೆಯವರಿಗೆ ರಿಸರ್ವೇಶನ್ ಅಂದ್ರೆ 10 ವರ್ಷ ಮತ್ತೆ ಸಡಿಲಿಕೆಗಳು ಇರ್ತವೆ. ಮೇಲೆ ಹೇಳಿದ್ವಲ್ವಾ, ಆ ವರ್ಷಗಳನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸಡಿಲಿಕೆಗಳು ಇರ್ತವೆ ನೋಡ್ಕೊಳ್ಳಿ. ಬಟ್ ಅದ್ರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಲೇಬೇಕಾಗತ್ತೆ.
ಎಸ್, ಹಾಗೇನೆ ಮೀಸಲಾತಿ ಪ್ರಮಾಣ ಪತ್ರಗಳು ಕರೆಕ್ಟ್ ಆಗಿ ನೋಡ್ಕೊಂಡು ನೀವೇನ್ ಮಾಡಿ ರೆಡಿ ಮಾಡಿ ಬೇಗ ಬೇಗ ಅರ್ಜಿಯನ್ನ ಹಾಕೊಳ್ಳಿ ಅಂತ ಹೇಳ್ತಾ, ಅಂಡ್ ಫೈನಲಿ ಅವರು ಯಾವ್ಯಾವ ಫಾರ್ಮೆಟ್ ಅಂತ ಹೇಳಿದ್ದಾರೆ ನೋಡಿ. ಪೇಜ್ ನಂಬರ್ ಎಷ್ಟು 15ರಿಂದ ಆರಂಭ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡು ಯಾವ್ಯಾವ ಫಾರ್ಮೆಟ್ ಹೇಳಿದ್ದಾರೆ ಆಯಾ ಫಾರ್ಮೆಟ್ ಅಲ್ಲಿ ತೆಗೆಸ್ಕೊಳ್ಳಿ. ಅರ್ಜಿ ಹಾಕುವಾಗ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ಅವರ ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಆ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಎಲ್ಲ ಡಾಕ್ಯುಮೆಂಟ್ಗಳು ಪೇಜ್ ನಂಬರ್ 19ರಿಂದ ಸ್ಟಾರ್ಟ್ ಆಗಿದೆ ನೋಡಿ, ಸರಿನಾ? ಸೊ ಅದೇ ತರ ತೆಗೆಸ್ಕೊಂಡು ಹಾಕಿ. ಹಾಗೆ ಇಡೀ ನೋಟಿಫಿಕೇಶನ್ ನಾವು ನೋಡಿದಾಗ ಅಲ್ಲಿ ಯಾವುದೇ ರೀತಿ ಫಿಸಿಕಲ್ ಎಕ್ಸಾಮ್ ನ ಬಗ್ಗೆ ಹೇಳಿಲ್ಲ ಅವರು, ಆಯ್ತಾ? ಯಾವುದೇ ರೀತಿ ದೈಹಿಕ ಪರೀಕ್ಷೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗಳ ಬಗ್ಗೆ ಹೇಳಿಲ್ಲ, ಬಟ್ ಫಿಸಿಕಲಿ ಫಿಟ್ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಎನಿಹೌ ಇದೊಂದು ಒಳ್ಳೆಯ ಹುದ್ದೆ ಆಗಿರುತ್ತೆ, ಬಹಳ ಒಂದು ಪವರ್ಫುಲ್ ಹುದ್ದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಒಂದು ಸರ್ನಾ ಈ RTO ಆಫೀಸರ್ಗಳು ಆಗಿರ್ತೀರ. ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ. ನಿಮಗೆ CET-ಗೆ ಬೇಕಾಗಿರುವಂತಹ ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ, ಕಂಪ್ಯೂಟರ್ ಜೊತೆಗೆ GK ಇವೆಲ್ಲವನ್ನ ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ಕವರ್ ಮಾಡ್ತಾ ಇರ್ತೇವೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅರ್ಜಿ ಹಾಕುವಂತ ದಿನಾಂಕ ಗೊತ್ತಾಗಿದೆ ಅಲ್ವಾ? ಏಪ್ರಿಲ್ 22ನೇ ತಾರೀಕಿಂದ ಆರಂಭ ಆಗುತ್ತೆ. ಈ ಡೀಟೇಲ್ ಆಗಿರುವಂತಹ PDF ಬೇಕಿತ್ತು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ ಗಳನ್ನ ನಿಮಗೋಸ್ಕರ ನೀಡ್ತಾ ಇರ್ತೇವೆ. ಇದರ ಬಗ್ಗೆ ಏನೇ ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.